ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 27 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 5 ಎಕರೆ ನೀರಾವರಿ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಇದ್ರ ಲ್ಯಾಂಡ್ ಏನು, ಇದ್ರ ಮಣ್ಣೇನು, ಇದ್ರ ಲೊಕೇಶನ್ ಏನು ಫೆಸಿಲಿಟಿ ಇದೆ, ಇಲ್ಲೇನೆಲ್ಲ ಮಾಡ್ಬೋದು ಅಂತ ನೋಡೋಣ. ನೋಡಿ ಸರ್, ಇದು 5 ಎಕರೆ ನೀರಾವರಿ ಜಮೀನು. ಚಳ್ಳಕೆರೆಯಿಂದ 27 ಕಿಲೋಮೀಟ್ರ್ ಆಗುತ್ತೆ. ಮೇನ್ ರೋಡಿಂದ 1.5 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ವಿಲೇಜ್ ಅಟ್ಯಾಚ್. ನೋಡಿ, ಇದೆಲ್ಲನೂ ಲ್ಯಾಂಡ್ ಬರುತ್ತೆ. ಫಸ್ಟ್ ಮಣ್ಣು ಬಂದುಬಿಟ್ಟು ರೆಡ್ ಮತ್ತು ಬ್ಲ್ಯಾಕ್ ಮಿಕ್ಸ್, ಅಂದರೆ ಎರೆಮಣ್ಣು. ಇದು 5 ಎಕರೆ ಜಮೀನು ಬರುತ್ತೆ. ಇದು ಜನರಲ್ ಪ್ರಾಪರ್ಟಿ. ನೋಡಿರಿ, ಇದೆಲ್ಲ ಬರುತ್ತೆ ಲ್ಯಾಂಡು. ನೋಡಿರಿ, ಇದೆಲ್ಲ ಬರುತ್ತೆ ಜನರಲ್ ಪ್ರಾಪರ್ಟಿ. ನೆಕ್ಸ್ಟ್ ಬಂದುಬಿಟ್ಟು ಈ ಜಮೀನಿಂದ ಕೇವಲ 500 ಮೀಟ್ರಲ್ಲಿ ವೇದಾವತಿ ನದಿ ಇದೆ. ಅಂದರೆ ಇಲ್ಲಿ ವಾಟ್ರ್ ಸೋರ್ಸು ತುಂಬ ಚೆನ್ನಾಗಿದೆ. ಮಿನಿಮಮ್ ನಿಮಗೆ ಇಲ್ಲಿ ಬೋರ್ಗಳಲ್ಲಿ ಒಂದು 50ರಿಂದ 100 ಅಡಿಗೆ ಒಂದು 2.5-3 ಇಂಚ್ ನೀರು ಬರುತ್ತೆ. ಯಾಕಂದರೆ ಸುತ್ತಮುತ್ತೆಲ್ಲ ಯಾರು ಕೂಡ 100 ಅಡಿ ಮೇಲೆ ಬೋರ್ ಹಾಕಿಲ್ಲ. ಯಾಕಪ್ಪ ಅಂದರೆ 100 ಅಡಿ ಒಳಗನೆ ಅಷ್ಟು ನೀರು ಸಿಗುತ್ತೆ ನಿಮಗೆ. ವೇದಾವತಿ ನದಿ ಕೇವಲ ನೋಡ್ರಿ, ಆ ಒಂದು ಮೂಲೆಯಿಂದ ಲಾಸ್ಟ್ ಆ ಮೂಲೆವರೆಗೂ, ಅಲ್ಲಿಂದ ಬಂದುಬಿಟ್ಟು ಲಾಸ್ಟ್ ಡೆಡ್ ಎಂಡ್ ಬಂದುಬಿಟ್ಟು ಅಲ್ಲಿವರೆಗೂ ಬರುತ್ತೆ ಲ್ಯಾಂಡ್ ಎಲ್ಲ. ನೋಡ್ರಿ, ಇದೆಲ್ಲನೂ ಬರುತ್ತೆ. ಈ ಮೂಲೆ ಇಲ್ಲಿವರೆಗೂ ಬರುತ್ತೆ. ಸ್ಕ್ವೇರ್ ಇದೆ ಲ್ಯಾಂಡ್, ಮಾತ್ರ ತುಂಬ ಸ್ಕ್ವೇರ್ ಇದೆ. ಇಷ್ಟು ಬರುತ್ತೆ. ಅಂದರೆ ನದಿ ತುಂಬ ಹತ್ತಿರ ಇರೋದ್ರಿಂದ ವಾಟರ್ ಸೋರ್ಸು ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲನೂ ಸಹ 100 ಅಡಿ ಮೇಲೆ ಬೋರ್ ಯಾರೂ ಹಾಕ್ಸಿಲ್ಲ. ಯಾಕಪ್ಪ ಅಂತಂದರೆ ಅಷ್ಟು ಚೆನ್ನಾಗಿ ವಾಟರ್ ಸೋರ್ಸ್ ಇದೆ. ಅದರಿಂದ ಇದು ತುಂಬ ಚೆನ್ನಾಗಿರ್ತಕ್ಕಂಥ ಜಮೀನಿದು. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಬೆಲೆ ಬಂದುಬಿಟ್ಟು 11.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡು ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ. ಜನರಲ್ ಪ್ರಾಪರ್ಟಿ, ಚಳ್ಳಕೆರೆಯಿಂದ 27 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ ಅಟ್ಯಾಚು. ನದಿಯಿಂದ ಕೇವಲ ಒಂದು 500 ಮೀಟ್ರಲ್ಲಿದೆ. 11.5 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಥ್ಯಾಂಕ್ ಯು.